ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡಿಗೆ 100 ವರ್ಷಗಳು ತುಂಬಿರುವ ಹಿನ್ನೆಲೆ ಕೊಡಗು ಪತ್ರಕರ್ತರ ಸಂಘದಿಂದ ಪ್ರತಿಷ್ಠಿತ ಮುಳಿಯ ಚಿನ್ನಾಭರಣ ಸಂಸ್ಥೆಯ ಸಹಯೋಗದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತಗಾಯನ ಕಾರ್ಯಕ್ರಮವನ್ನು ನವೆಂಬರ್ 23ರಂದು ಭಾನುವಾರ ಮಡಿಕೇರಿಯಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಡಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅನಿಲ್, ನವೆಂಬರ್ 23ರಂದು ಭಾನುವಾರ ಸಂಜೆ 5:30 ಗಂಟೆಗೆ ನಗರದ ರೆಡ್ ಬ್ರಿಕ್ಸ್ ಇನ್ನ ಸತ್ಕಾರ್ ಸಭಾಂಗಣದಲ್ಲಿ ಆಯೋಜಿತ ಕಾರ್ಯಕ್ರಮಕ್ಕೆ ಮುಳಿಯ ಚಿನ್ನಾಭರಣ ಸಂಸ್ಥೆ ಸಹಯೋಗ ನೀಡಿದ್ದು, 3 ಗಂಟೆ ಅವಧಿಯ ಕನ್ನಡ ಗೀತೆಗಳ ಕಾರ್ಯಕ್ರಮದಲ್ಲಿ ಜಿಲ್ಲೆಯ 33 ಗಾಯಕಿಯರು ಹಾಡಲಿದ್ದಾರೆಂದರು. 1924ರಲ್ಲಿ ಕನ್ನಡದ ಹೆಸರಾಂತ ಕವಿ, ಸಾಹಿತಿ ಹುಯಿಲಗೋಳ ನಾರಾಯಣರಾವ್ ವಿರಚಿತ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಸಮ್ಮುಖದಲ್ಲಿ ಹಾಡಲ್ಪಟ್ಟು ಕನ್ನಡದ ಮೊದಲ ನಾಡಗೀತೆ ಎಂಬ ಹಿರಿಮೆಗೆ ಪಾತ್ರವಾಗಿತ್ತು. ಆ ಅಪೂರ್ವ ಹಾಡಿನ ಶತ ಸಂಭ್ರಮವನ್ನು ಮಡಿಕೇರಿಯಲ್ಲಿ ಗೀತಗಾಯನಗಳ ಮೂಲಕ ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕಾರ್ಯಕ್ರಮವನ್ನು ಪ್ರಾಯೋಗಿಕ ಕಾರ್ಯಕ್ರಮವಾಗಿ ರೂಪಿಸಿದ್ದೇವೆ. ಹೀಗಾಗಿ ಪ್ರಸ್ತುತ 33 ಕಲಾವಿದರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಿರಿಯ ಕಲಾವಿದ ಜಿ. ಚಿದ್ವಿಲಾಸ್ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಮತ್ತಷ್ಟು ಕಲಾವಿದರಿಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವೇದಿಕೆ ಕಲ್ಪಿಸುವ ಪ್ರಯತ್ನಕ್ಕೆ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಮುಂದಾಗ್ತೇವೆ ಎಂದು ಅನಿಲ್ ಹೆಚ್ಡಿ ತಿಳಿಸಿದರು. ಸರ್ಕಾರ ಸಭಾಂಗಣದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದೇ ಮೊದಲ ಬಾರಿಗೆ ಕೊಡಗಿನ ಬೇರೆ ಬೇರೆ ಕಡೆಗಳಿಂದ 32 ಗಾಯಕಿಯರು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಸುಮಾರು 3 ಗಂಟೆಗಳ ಕಾರ್ಯಕ್ರಮ ಇದಾಗಿರುತ್ತೆ. ಸಭಾ ಕಾರ್ಯಕ್ರಮದ ಹೊರತಾಗಿ ಕೇವಲ ನಾವು ಹಾಡುಗಳಿಗೆ ಆದ್ಯತೆಯನ್ನು ನೀಡಿ ಇದನ್ನು ಗೀತ ಗಾಯನದ ಸಂಭ್ರಮವಾಗಿ ನಾವು ಆಚರಿಸಲಿಕ್ಕಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಹಾಡುವುದರಲ್ಲಿ ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯ ಗಾಯಕರಾದಂಥ ಎಚ್. ವಿ. ಚಂದ್ರಶೇಖರ್ ಅವರು, ಹಾಗೆ ಮಲ್ಲಪ್ಪ ಮುಸ್ಕಿಲ್, ಬಸವರಾಜ್, ಎಚ್. ಎಸ್. ಸುಧೀರ್, ಎಸ್. ಮಂಜುನಾಥ್, ಕೆ. ಎಸ್. ಧನಂಜಯ, ಶೋಭಾ ಶ್ರೀನಿವಾಸ್, ಹಾಗೆ ಮಡಿಕೇರಿ ಹಿರಿಯ ಗಾಯಕರಾದಂಥ ಜಿ. ಚಿದ್ವಿಲಾಸ್, ಜಿ. ಎನ್. ಶ್ರೀಹರಿರಾವ್, ಸಂಧ್ಯಾ ಚಿದ್ವಿಲಾಸ್, ಚಿತ್ರಾನಂಜಪ್ಪ, ವಂದನಾ ಪನ್ನಪ್ಪ, ಟಿ. ಕೆ. ಸುಧೀರ್, ಪಿ. ರವಿ, ಮಮತಾ ಆರ್ಯ, ಸೋಮಾಪೇಟೆಯಿಂದ ನಮ್ಮ ಸಂಘದ ಸ್ಥಾಪಕಾಧ್ಯಕ್ಷರಾದಂಥ ಎಸ್. ಎ. ಮುರಳೀಧರ್, ಜನಾರ್ದನ್, ಶರ್ಮಿಳಾ ರಮೇಶ್, ಪುರುಷೋತ್ತಮ್, ತೆರೇಸಾ, ಬಾಳಲೆಯ ಸರಿಗಮ ರಿಯಾಲಿಟಿ ಶೋನ ಕಲಾವಿದರಾದಂಥ ಅಮಿತ್ ಕುಮಾರ್ ಸಿವಿ, ಮಡಿಕೇರಿಯ ಯುವ ಗಾಯಕಿಯಾದಂಥ ಸಪ್ನಾ ಮಾರ್ಗದರ್ಶಿ, ಗಾಯತ್ರಿ ಚೆರಿಮನೆ, ಮೆಹಕ್ ಫಾತಿಮಾ, ಅಲಿಹಾ ಫಾತಿಮಾ, ಟಿ. ಜೆ. ಪ್ರವೀಣ್ ಕುಮಾರ್, ವಿರಾಜಪೇಟೆಯಿಂದ ಟಿ. ಡಿ. ಮೋಹನ್, ಅಜಿತ್ ಬೋಯ, ಸುಪ್ರೀತಾ ದಿಲೀಪ್, ಹೇಮ, ಕುಶನಗರದಿಂದ ಓಕೆ ಸಾಗರ್, ಮಡಿಕೇರಿಯಿಂದ ವೀಣಾ ಹೊಳ ನೇತೃತ್ವದ ಶ್ರೀಲಯ ತಂಡ, ಕೆ. ಜಯಲಕ್ಷ್ಮಿ ನೇತೃತ್ವದ ಸಮರ್ಥ ಕನ್ನಡಿಗರ ಸಂಸ್ಥೆ, ಮೇಘಾ ಭಟ್ ನಿರ್ದೇಶನದಲ್ಲಿ ತಿಮ್ಮಯ್ಯ ಪಬ್ಲಿಕ್ ಶಾಲೆ ತಂಡದಿಂದ ವಿದ್ಯಾರ್ಥಿಗಳು ಈ ಹಾಡಿನಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆಯೇ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ಹಾಡಿಗೆ ಹಿರಿಯ ಕಲಾವಿದರಾದಂಥ ಬಿ. ಆರ್. ಸತೀಶ್ ಅವರ ಒಂದು ಮುಂಚ ರಚನೆ ಕೂಡ ಅವತ್ತಿನ ಪ್ರಧಾನ ಆಕರ್ಷಣೆಯಾಗಿ ಕಂಡುಕೊಳ್ಳಿಸಲಿಕ್ಕೆ ಇದೆ. ಈಗಾಗಲೇ ನಾನು ಹೇಳಿದಂತೆ ಬೆಳಗಾವಿಯ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರವರು ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಕೂಡ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು. ಅವರ ಮುಂದೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳೋ ಹಾಡನ್ನು ಪ್ರಸ್ತುತಪಡಿಸಿದರು. ಅದು ಕನ್ನಡದ ಮೊದಲ ನಾಡಗೀತೆ ಅಂತ ಹೆಗ್ಗಳಿಕೆಯನ್ನು ಕೂಡ ಅಂದಿನ ಸಂದರ್ಭದಲ್ಲಿ ಪಡೆದಿತ್ತು. ಅದು ಬರೆದು ಇದೀಗ 1924ರಲ್ಲಿ ಅವರು ಬರೆದದ್ದು. ಇದೀಗ ನಾವು ಶತಮಾನೋತ್ಸವ ಸಂದರ್ಭದಲ್ಲಿ ಇದ್ದೇವೆ. ಇದು ನನ್ನ ಪ್ರಕಾರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಒಂದು ಹಾಡಿನ ಶತಸಂಭ್ರಮದ ಆಚರಣೆಯಲ್ಲಿ ಕೊಡಗು ಪತ್ರಕರ್ತರ ಸಂಘ ಮತ್ತು ಮುಳಿಯ ಸಂಸ್ಥೆ ತೊಡಗಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಮುಳಿಯ ಚಿನ್ನಾಭರಣ ಸಂಸ್ಥೆಗಳ ಆಡಳಿತ ವಿಭಾಗದ ಮುಖ್ಯಸ್ಥ ತೀತಿಮಾಡ ಸೋಮಣ್ಣ ಮಾತನಾಡಿ, ಈ ಮೊದಲು ಮುಳಿಯ ಸಂಸ್ಥೆಯು ಕಲಾವಿದರಿಗೆ ಸೂಕ್ತ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಗಾನರಥ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೀಗ ಉದಯವಾಗಲಿ ಎಂಬ ಕಾರ್ಯಕ್ರಮಕ್ಕೆ ಮುಳಿಯ ಸಂಸ್ಥೆಯು ಹೆಮ್ಮೆಯಿಂದ ಕೈಜೋಡಿಸಿದೆ ಎಂದರು. ಅದರ ಜೊತೆಗೆ ಇರಬೇಕಂತ ಇವಾಗ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕಾರ್ಯಕ್ರಮ ನಾವು ಈ ಮೊದಲು ಕೂಡ ಒಂದು ಹಲವಾರು ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ. ಇದರಿಂದ ಮೊದಲು ಗಾನರಥ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಅದನ್ನು ಕೂಡ ಯಶಸ್ವಿಯನ್ನು ಕಂಡಿದ್ದೀವಿ. ಎಲ್ಲ ಮುಳಿಯದ ಎಲ್ಲ ಪ್ರತಿಯೊಂದು ಶಾಖೆಗಳು ಮಡಿಕೇರಿ ಇರ್ಬೋದು, ಗೋಳಿಗೋಡು ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಪುತ್ತೂರು ಇರ್ಬೋದು, ಈ ಭಾಗಗಳೆಲ್ಲ ಆಯೋಜಿಸಿ ಮಡಿಕೇರಿಯಲ್ಲಿ ಅದರ ಗ್ರ್ಯಾಂಡ್ ಫಿನಾಲೆಯನ್ನು ಕೂಡಿ ಅದರ ಒಂದು ಮಾತು ಏನಂತ ಹೇಳಿದ್ರೆ, ಈ ಯಾರು ಹಿನ್ನೆಲೆ ಗಾಯಕರು ಇರ್ತಾರೆ ಅಥವಾ ಯಾರು ಒಂದು ಅವಕಾಶ ಸಿಗದೇ ಇರುವವರು ಇರ್ತಾರೆ ಅಂಥವರನ್ನು ಮುನ್ನೆಲೆಗೆ ತಂದು ಅವರನ್ನೊಂದು ಸಮಾಜಕ್ಕೆ ಪರಿಚಯಿಸುವಂಥ ಒಂದು ಕೆಲಸ. ಅದೇ ರೀತಿಯಲ್ಲಿ ಇವಾಗ ಕೊಡಗು ಪತ್ರಕರ್ತರ ಸಂಘದೊಟ್ಟಿಗೆ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದೇವೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಅನಿಲ್ ಸರ್ ಅವರು ಹೇಳಿದಂತೆ ಮೊದಲನೇ ಬಾರಿಗೆ ಆಯೋಜನೆ ಆಗುತ್ತಿರುವಂತಹ ಕಾರ್ಯಕ್ರಮ ಕೊಡಗಿನಲ್ಲಿ ಬಹಳ ಒಂದು ಸಂತೋಷದ ವಿಷಯ ಕೂಡ. ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಲಿಕ್ಕೆ ಆ ರೀತಿಯಾಗಿ ನಾವು ಕೈ ಜೋಡಿಸ್ತಾ ಇದ್ದೇವೆ.
ವೈದ್ಯರಿದ್ದೀರಾ, ಸಾರ್ವಜನಿಕರಿದ್ದೀರಾ, ದಯವಿಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೊಡಗು ಪತ್ರಕರ್ತರ ಸಂಘದ ಗೌರವ ಸಲಹೆಗಾರ ಟಿಪಿ ರಮೇಶ್ ಅವರು ಮಾತನಾಡಿ, ಈ ವಿನೂತನ ಕಾರ್ಯಕ್ರಮದ ಮೂಲಕ ಮಡಿಕೇರಿಯಲ್ಲಿ ನವೆಂಬರ್ 23ರಂದು ಗಾಯನ ಲೋಕವೇ ಅನಾವರಣಗೊಳ್ಳಲಿದೆ. ಕೊಡಗು ಪತ್ರಕರ್ತರ ಸಂಘವು ಸಮಾಜಮುಖಿ ಕಾರ್ಯಕ್ರಮದೊಂದಿಗೆ ಸಾಹಿತ್ಯ ಸಂಸ್ಕೃತಿ ಬಿಂಬಿಸುವ ಕಾರ್ಯಕ್ರಮದ ಮೂಲಕ ಹೊಸ ಕಲಾವಿದರನ್ನ ಬೆಳಕಿಗೆ ತರ್ತಾ ಇದೆ ಎಂದರು. ಅನೇಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವ ರೀತಿಯಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಸಮಾಜಮುಖಿಯಾದಂಥ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಕೊಡಗಿನ ಗಾಯಕರಿಗೆ ಒಂದು ಗೀತ ಗಾಯನ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಈ ಗಾಯನದಲ್ಲಿ ಪ್ರತಿಭಾವಂತರಾಗಿರ್ತಕ್ಕಂಥ ಅನೇಕ ಹಿರಿಯರಿಗೆ ಅದೊಂದು ವೇದಿಕೆ, ಪ್ರತಿಭಾವಂತರನ್ನು ನೋಡಲಿಕ್ಕೆ ಒಂದು ಅವಕಾಶ ಕೂಡ ಆಗ್ತದೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು, ಸಾಹಿತ್ಯ ಆಸಕ್ತರು ಮತ್ತು ಗಾಯನದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ತೊಡಗಿಸಿಕೊಂಡಂಥ ವ್ಯಕ್ತಿಗಳು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೊಡಗು ಪತ್ರಕರ್ತರ ಸಂಘದ ಗೌರವ ಸಲಹೆಗಾರ ಬಿಜಿ ಅನಂತ ಶಯನ ಮಾತನಾಡಿ, ಗಾಯನ ಕಾರ್ಯಕ್ರಮದ ಮೂಲಕ ಹೆಚ್ಚಿನ ಸಾಹಿತ್ಯಾಸಕ್ತರನ್ನ ತಲುಪುವ ಕಾರ್ಯವನ್ನ ಕೊಡಗು ಪತ್ರಕರ್ತರ ಸಂಘ ಮತ್ತು ಮುಳಿಯ ಸಂಸ್ಥೆ ಮಾಡ್ತಾ ಇದೆ ಎಂದರು. ಕನ್ನಡ ನಾಡಿನ ಬೆನ್ನೆಲು, ನಾವೆಲ್ಲ ಅದನ್ನು ಕಡ್ಡಾಯವಾಗಿ ಬಳಸಿ ಇತ್ಯಾದಿಯಾಗಿ ಹೇಳ್ತೇವೆ. ಯಾವುದನ್ನು ಕೂಡ ಒತ್ತಾಯದಿಂದ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲೆ ಏನಿದೆ, ಸಂಸ್ಕೃತಿ ಏನಿದೆ, ಅದು ಕನ್ನಡದ ತಾಯಿ ಬೇರಿನ ಹಾಗೆ. ಸೊ ಈ ಗಾಯನದ ಮೂಲಕ ನಾವು ಹೆಚ್ಚು ಹೆಚ್ಚು ಸಾಹಿತ್ಯಾಸಕ್ತರನ್ನ, ಗಾನಪ್ರಿಯರನ್ನ, ಅವರ ಹೃದಯವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಆ ಮೂಲಕ ಕನ್ನಡವನ್ನ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರ ಸಂಘ ಹಾಗೂ ಮುಳಿಯ ಇವತ್ತು ಕೈ ಹಾಕಿದೆ. ಅದರಿಂದ ಇದೊಂದು ನಿಜಕ್ಕೂ ಕೂಡ ಅತ್ಯುತ್ತಮವಾದ ಕಾರ್ಯ. ನಾಡನ್ನ, ಕನ್ನಡವನ್ನ ಬೆಳೆಸಲಿಕ್ಕೆ ಇರುವಂತಹ ನಿಜವಾಗ್ಲೂ ಕೂಡ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಎಲ್ಲರ ಸಹಕಾರ ಇದಕ್ಕೆ ಅಗತ್ಯ. ಇದೊಂದು ವಿನೂತನ ಕಾರ್ಯಕ್ರಮ. ಪತ್ರಿಕೋದ್ಯಮದಲ್ಲಿ ಇದೊಂದು ಪ್ರಯತ್ನ. ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆಯನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳನ್ನ ನಾವು ನಮ್ಮ ಕನ್ನಡದ ಇರುವಿಕೆಯನ್ನು ತೋರಿಸೋದಕ್ಕಿಂತ ಕಾರ್ಯಕ್ರಮಗಳ ಅವಶ್ಯಕತೆ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಗೋಷ್ಠಿಯಲ್ಲಿ ಹಾಜರಿದ್ದರು.